ನಿರ್ದೇಶಕರಾದ ಯೋಗರಾಜ್ ವೇದಿಕೆ ಮೇಲೆ ಬರಬೇಕು. ಬೇಡ ಬನ್ನಿ 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 ಪ್ಲೀಸ್. ದಿಗಂತ್ ಅವರು ಬರಬೇಕು. ಹಾಗೆ ಗೋಪಿಯವರು ವೇದಿಕೆ ಮೇಲೆ ಹೋದ ಮೇಲೆ ಅವರೇ ಬೇರೆ ಹೀರೋಯಿನ್ ಎಲ್ಲ ನಾವು ಕರಿಬೇಕು, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊತೀವಿ. ಹೆಬ್ಬಾ ಪಾಟೀಲ್ ಅವರು ನಮ್ಮ ಮೂವಿ ಮೈನ್ ಲೀಡ್ ಹೀರೋಯಿನ್ ಆ್ಯಂಡ್ ದಿಗಂತ್ ಸರ್ ಒನ್ ಮ್ಯಾನ್ ಶೋ ಈ ಮೂವಿಯಲ್ಲಿ ಕಾಣಿಸಿದ್ದಾರೆ. ಅವರಿದ್ದರೆ ಈ ಕಾನ್ಸೆಪ್ಟ್ ಬೇರೆ ಲೆವೆಲ್ ಹೋಗುತ್ತೆ. ಅದಕ್ಕೋಸ್ಕರ ಅವರೇ ಬೇಕಾದ್ರೆ ನಾನು ತಗೊಂಡು ಬಂದೆ. ನಮ್ಮ ಮುಖ್ಯ ಅತಿಥಿ ಸಾರು ಯೋಗರಾಜ್ ಸರ್ ಬಂದರೆ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಮುಂಗಾರು ಮೇಲೆ ನನಗೆ ತುಂಬ ಇಷ್ಟ. ಅದೇ ಎಷ್ಟು ದಿನ ನಾನು ನೋಡಿದ್ದೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಚೀಫ್ ಗೆಸ್ಟು ರಮೇಶ್ ರೈಟರ್ ರಮೇಶ್ గారు ಪೈನ್ ರಂడి ಸರ್, మా ఓన్ బ్రదర్. ప్రొడ్యూసర్ రమేష్ నాయక్ గారు సార్ బನ್ನಿ సార్. ప్రొడ్యూసర్ కో ప్రొడ్యూసర్ అండ్ రచిత నవీన్ గారు రండి మేడం. మళ్ళీ మన డైరెక్టర్ రాజ్గురు గారు సార్ రండి. థ్యాంక్ యూ సార్, థ్యాంక్ యూ. నెక్స్ట్ రుద్ర మాస్టర్ బన్నీ బన్నీ. ఫైట్ మాస్టర్ చిన్మయ్ గారు. మెయిన్ ನನಗೂ ರೈಟ್ ಆ್ಯಂಡ್ ಲೆಫ್ಟ್ ಸಪೋರ್ಟ್ ಮೈ ಕ್ಯಾಮ್ರಾಮನ್ ಕೃಷ್ಣಪ್ಪ ಜೋಸೆಫ್ ಬನ್ನಿ. ನಮ್ಮ ಕರ್ನಾಟಕಕ್ಕೆ ಬಂದರೆ ನನ್ನ ಫಸ್ಟ್ ಸಪೋರ್ಟು ನಮ್ಮ PRO ಸುಧೀಂದ್ರ ವೆಂಕಟೇಶ್ ಸರ್. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ನೆಕ್ಸ್ಟ್ ರಾಜಲಕ್ಷ್ಮಿ ಮೇಡಮ್ ಪ್ಲೀಸ್ ಬನ್ನಿ. ನಮ್ಮ ಸಪೋರ್ಟ್ ಮಹಾಲಕ್ಷ್ಮಿ ಮೇಡಮ್. ಅದೇ ಕೊಂಚ ಟೆನ್ಷನ್ ಇದೆ ಫಸ್ಟ್ ಟೈಮು ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್. నెక్స్ట్ ఎగ్జిక్యూటివ్ ప్రొడ్యూసర్ మన శివరాజ్ గారు రండి బన్నీ బన్నీ. ఓకే నెక్స్ట్ సార్, నెక్స్ట్ ನಾನು ಆಮೇಲೆ ಸ್ಟಾರ್ಟ್ చేಸ್ತೀನಿ. ಸಾರ್ ಕೊಡ್ತೀನಿ ಯೋಗರಾಜ್ ಸರ್ಗೆ. ಸರ್ ರಮೇಶ್ ಸರ್ ಈಗ ಸರ್ ಗೋಪಿ ಅವರು ಆಮೇಲೆ ಲಾಸ್ಟ್ ಯಾವುದೋ ಒಂದು ಡೈಲಾಗ್ ಕುಡಿತಾರೆ ಈಗ. ಎಲ್ರಿಗೂ ನಮಸ್ತೆ 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 ನಮಸ್ತೆ. ಸಿನಿಮಾ ಎಸ್ಪೆಷಲಿ ಇಡೀ ಭಾರತದಾದ್ಯಂತ ಅದಕ್ಕೆ ಜನ ಬರ್ತಿಲ್ಲ, ಬರ್ತಾ ಇದ್ದಾರೆ, ಬಂದೋಗ್ಬಿಟ್ರು, ಇನ್ನೇನು ಬರ್ತಾರೆ.
ಇದು ಯಾವುದೋ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಈ ಥರದ ಚರ್ಚೆಗಳು ಶತಮಾನಗಳಿಂದ ನಡೀತಾನೆ ಇದೆ. ಪ್ರತಿ ಫೀಲ್ಡಲ್ಲೂ ಏಳು ಬೀಳು ಇದ್ದಿದ್ದೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳ್ತಿದ್ದೀವಿ, ಕನ್ನಡ ಸಿನಿಮಾಗಳು ಅಷ್ಟು ಚೆನ್ನಾಗಿ ಅಂಟ್ಕೋತಾ ಇಲ್ಲ. ಬಟ್ ಕಳೆದ ತಿಂಗಳು ಅದ್ರ ಹಿಂದಿನ ತಿಂಗಳೆಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿರೋ ಸಿನಿಮಾಗಳು ಬಂದಿರ್ತವೆ ಕಳೆದ ವರ್ಷದ ಹಿನ್ನೆಲೆಯಲ್ಲಿ ನೋಡಿದ್ರೆ. ಆದರೆ ಸಿನಿಮಾಗೊಂದು ಪವರ್ ಇದೆ, ಎಸ್ಪೆಷಲಿ ಕನ್ನಡ ಸಿನಿಮಾ. ಅದು ಯಾರು ಏನು ಒಂದು ಎಷ್ಟೇ ಏಳು ಬೀಳು ಇದ್ರೂ ಹೊಸ ಆಸೆ, ಹೊಸ ಕನಸು ಜೊತೆಗೆ ಹೊಸ ಹೊಸ ತಂಡಗಳು ಬರ್ತಾನೆ ಇರ್ತವೆ. ಒಂದು ಪಕ್ಕದೂರಿಂದ ಈ ಊರಿಗೆ ಬಂದು ನಮ್ಮೆಲ್ಲರ ನೆಚ್ಚಿನ ಸಾರ್ವಕಾಲಿಕ ಬಾಮೈಗ ಮತ್ತು ಬೂದುಪೇಡ ಆದಂಥ ದಿಗಂತವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಸಂತೋಷದ ಸಮಾಚಾರ. ಇಡೀ ತಂಡಕ್ಕೆ ನಾನು ಕನ್ನಡಿಗನಾಗಿ ಅವ್ರಿಗೆ ಸ್ವಾಗತ ಕೋರ್ತೀನಿ, ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಶುಭವಾಗಲಿ. ಪ್ರತಿಯೊಂದು ಸಿನಿಮಾನೂ ಹೊಸ ಪ್ರಯತ್ನ, ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಅವರ ಉತ್ಸಾಹ, ಅಲ್ಲಿ ಕ್ಲ್ಯಾಪ್ ಆಗಬೇಕಾದ್ರೆ ನೋಡಿದಂಥ ಅವರ ತಹತಃ, ಅವರ ಆತಂಕಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಮೊದಲನೇ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು. ಇನ್ನೊಂದು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಮನು ಇರ್ಬೋದು, ಮೋಕ್ಷ ಇರ್ಬೋದು, ವೆಂಕಣ್ಣ ಮತ್ತು ನಾಡಿನ ಸಕಲ PROಗಳಿಗೂ ನನ್ನ ನಮನ. ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಂದು ಸಿನಿಮಾಗೂ ಅಟೆಂಡ್ ಮಾಡಿ ಪ್ರತಿಯೊಂದು ಸಿನಿಮಾನ ಪ್ರಮೋಟ್ ಮಾಡ್ತಿರಲ್ಲ, ನಿಮ್ಮ ಪೇಷನ್ಸಿಗೆ ನನ್ನ ದೀರ್ಘದಿಂದ ನಮಸ್ಕಾರಗಳು. ನೀವೇ ಆ್ಯಕ್ಚುಲಿ ಮುಖ್ಯ ಅತಿಥಿಗಳು. ಈ ಹೊಸ ತಂಡನ ಇದೇ ಥರ ಪ್ರೀತಿಯಿಂದ ಕಾಪಾಡಿ ಒಂದು ಯಶಸ್ವಿ ಕನ್ನಡ ಚಿತ್ರನ ನಾಡಿಗೆ ರವಾನೆ ಮಾಡಿ ಅಂತ ಮಾತನ್ನು ಕೋರ್ಕೊತೀನಿ. ಜೈ ಸಿನಿಮಾ, ಜೈ ಕನ್ನಡ, ಜೈ ಜನತೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವರಿಗೆ, ನಮ್ಮ ಫ್ರೆಂಡ್ಸ್ಗೆ ಮತ್ತು ನಮ್ಮನ್ನು ಆಶೀರ್ವಾದ ಮಾಡೋಕ್ಕಿಂತ ಬಂದಿರೋರು ಯೋಗರಾಜ್ ಸರ್ಗೆ, ಆಮೇಲೆ ಹೀರೋ ದಿಗಂತ್ ಸರ್ಗೆ, ಹೆಬ್ಬಾ ಪಟೇಲ್ಗೆ ಎಲ್ಲರಿಗೂ ನಮಸ್ಕಾರ, ತುಂಬ ಧನ್ಯವಾದಗಳು. ಆ್ಯಕ್ಚುಲಾಗಿ ಈ ಕಥೆಗೆ ಫಸ್ಟು ನಾನು ಸೆಲೆಕ್ಟ್ ಮಾಡಿರೋದು ದಿಗಂತ್ ಸರ್ನ ಅಂದ್ಕೊಂಡೆ, ನೆನೆಸ್ಕೊಂಡೆ ಮನಸ್ಸಿನಲ್ಲಿ. ಯಾಕಂದರೆ ಇದಕ್ಕೆ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಪ್ಲಸ್ಸು ಎಂಟರ್ಟೈನಿಂಗ್. ಅವರ ಡೈಲಾಗ್ಸು, ಮಾತಾಡೋ ವಿಧಾನ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಥೆಗೆ ಶೂಟ್ ಆಗ್ತಾರೆ ಅಂತ ನಾನು ಸಜೆಸ್ಟ್ ಮಾಡಿದೆ. ನಮ್ಮ ಪ್ರೊಡ್ಯೂಸರ್ ರಮೇಶ್ ಅವರು, ನವೀನ್ ಅವರು ಇಬ್ಬರು ಓಕೆ ಹೇಳಿದ ತಕ್ಷಣ ಅವ್ರನ್ನ ಹೋಗಿ ನಮ್ಮ ಗೋಪಿ ಡೈರೆಕ್ಟರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ಹೇಳಿದಾಗ ಅವರು ತುಂಬ ಇಷ್ಟ ಆಯಿತು. ಈ ಪ್ರಾಜೆಕ್ಟ್ ಮುಂದಕ್ಕೆ ನಡೀತು. ಯಾಕಂದರೆ ಇದು ನಾವು ಮೂವಿಗೆ ಬಂದಿರೋದು ಏನೋ ನನ್ನ ಕೈಯಲ್ಲಿ ಆಗಿರೋ ಸ್ವಲ್ಪ ಒಳ್ಳೆಯ ವಿಷಯನ ತೋರಿಸ್ಬೇಕು, ಒಳ್ಳೆಯ ಸಮಾಜಕ್ಕೆ ಒಂದು ಚಿನ್ನ ಮೆಸೇಜು ನೀಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಅದೇ ಈ ಕತೆ. ಆ್ಯಕ್ಚುಲಾಗಿ ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಪಕ್ಕದಲ್ಲೇ ಇರೋ ಅಪಾರ್ಟ್ಮೆಂಟ್ ಅವರಿಗೆ ಪರಿಚಯ ಇರೋದೇ ಇಲ್ಲ. 1 ವರ್ಷ ಆಗಲಿ 2 ವರ್ಷ ಆಗಲಿ ಹಾಗೆ ಅವರವ್ರ ಕೆಲಸನಲ್ಲಿ ಅವರವರು ಡಿಪೆಂಡ್ ಮಾಡಿ ಅವರವ್ರು ಹೋಗ್ತಾ ಇರ್ತಾರೆ. ಅದು ಒಳ್ಳೆ ಫ್ರೆಂಡ್ಶಿಪ್ನ ಬಾಂಡಿಂಗ್ ಥರ ಇರೋದು ಒಂದು ಫ್ಯಾಮಿಲಿ ಡ್ರಾಮಾ. ಅಷ್ಟೊಂದೇ ಇಲ್ಲ, ಒಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರ್ ಇರುತ್ತೆ. ಹೊಸ ದಿಗಂತನ ಈ ಮೂವಿನಲ್ಲಿ ನೀವು ನೋಡ್ತೀರ. ಇದು 100% ಅವ್ರಿಗೆ ಒಳ್ಳೆಯ ಕಥೆ ಆಗುತ್ತೆ. ಸ್ವಲ್ಪ ಅವರು ಎಂಟರ್ಟೈನಿಂಗಿಂದ ಸ್ವಲ್ಪ ಆ್ಯಕ್ಷನ್ ಮಾಡ್ಕೊಂಡು ಬರ್ತಾರೆ ಈ ಕಥೆನಿಂದ. ಇದು ಎಲ್ಲರಿಗೂ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಮೆಚ್ಚಿದ ಸಿನಿಮಾ ಆಗುತ್ತೆ ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು. ಪ್ರೆಸ್ಸು, ಡಿಜಿಟಲ್ ಮೀಡಿಯಾ ಎಲ್ಲರೂ ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಈ ಮೂವಿನ ಸ್ವಲ್ಪ ಪ್ರಮೋಟ್ ಮಾಡಿ ಒಳ್ಳೆಯ ವಿಷಯ ಇನ್ನೂ ಮುಂದಿನ ಒಳ್ಳೆ ಮೂವೀಸ್ ಎಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಾವು ಸಿನಿಮಾಗೆ ಬಂದಿದ್ದು ಆ್ಯಕ್ಚುಲಿ ಮುಂಗಾರು ಮಳೆ ಮತ್ತು ದುನಿಯಾ ನೋಡ್ಕೊಂಡು ನಮ್ಮ ಗುರುಗಳೇ ಅಂದರೆ ಮಾನಸಿಕ ಗುರುಗಳು ನಮಗೆ ಯುವರಾಜ್ ಭಟ್ ಸರ್ ಅವರೇ ಮಾತಾಡಿದ ಮೇಲೆ ನಮ್ಗೆ ಮಾತಾಡೋದೇನಿಲ್ಲ ಅಂತ ಅನ್ಸುತ್ತೆ. ಅಂದರೆ ಆಲ್ ದಿ ಬೆಸ್ಟು ರುದ್ರಕಾಲ. ಆಮೇಲೆ ಮಲೆನಾಡು ಹುಡುಗ, ನಾವು ಕೂಡ ಮಲೆನಾಡು ಹುಡುಗ, ಸಾಗರದವರು. ಸೊ ಆಲ್ ದಿ ಬೆಸ್ಟ್ ದಿಗಂತ್ ಸರ್, ಹೆಬ್ಬಾ ಪಟೇಲ್, ಎಲ್ಲರಿಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಲಾಸ್ಟ್
ಮಿಸ್ ಯೂನಿವರ್ಸ್ ಇಂಡಿಯಾದಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ. ಸೊ ಇವಾಗ ಮೂವೀಸ್ ಕೂಡ ಶುರು ಮಾಡಿದ್ದೀವಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಗೋಪಿ ಸರ್ ಮತ್ತು ಗುಬ್ಬು ಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ಮುಂಗಾರು ಮಳೆ ಮತ್ತು ಗಾಳಿಪಟ ಅಂತ ಮೂವೀಸ್ ನೋಡಿಕೊಂಡು ಬೆಳೆದವಳು ನಾನು. ಸೊ ಅಂಥ ಮೂವೀಸ್ ಅದೇ ಥರ ಒಂದು ಫ್ಯಾನ್ ಗರ್ಲ್ ಥರ ನೋಡಿದವಳು ಚಿಕ್ಕವಳಿಂದ. ಸೊ ಇವಾಗ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಈ ಥರ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಗೋಪಿ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Co-producer Ranjita ma'am. ಎಲ್ರಿಗೂ ನಮಸ್ಕಾರ. This is a good content oriented crime thriller movie. We are very happy to have Digun sir, Heba Patel ma'am on board. They both together make a great screen presence. We are very happy to involve in this team. Director Gopi sir has a clear vision for this movie. We are very much working together in this movie. We hope this movie will well connect to the audience. We need all your support. With all your wishes, we are continuing ahead with the movie. Thank you. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮವ್ರಿಗೂ ಎಲ್ಲರಿಗೂ ಬಂದಿರೋ ಡೈರೆಕ್ಟರ್ ಸರು ಯುವರಾಜ್ ಭಟ್ ಸರ್ ಅವ್ರ ಹತ್ರ ನಾವು ಕೆಲಸ ಮಾಡಿದ್ದೀವಿ. ಸೊ ಹೀರೋ ಸಾರನ್ನು ಹತ್ರನೂ ಕೆಲಸ ಮಾಡಿದ್ದೀವಿ. ಈ ಗೋಪಿ ಸರ್ ಡೈರೆಕ್ಷನ್ ನನಗೆ ರೆಫರ್ ಮಾಡಿದ್ರು ರುದ್ರಕಾಲ ಅಂತ ಪಿಕ್ಚರ್ಗೆ ನನಗೆ ರೆಫರ್ ಮಾಡಿದ್ರು ನಮ್ಮ ಶಿವ ಅವರು. ಈ ಪಿಕ್ಚರಲ್ಲಿ ಹೆವಿ ಆ್ಯಕ್ಷನ್ ಇದೆ, ಇವ್ರು ಮಾಡ್ತಾರೆ, ಚೆನ್ನಾಗಿ ರಿಸ್ಕ್ ಇದೆ, ಥ್ರಿಲ್ ಇದೆ, ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಾವು ಕಂಪೋಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಪಿಕ್ಚರ್ ಸ್ಟಾರ್ಟ್ ಆದಮೇಲೆ ಫೈನಲ್ ಆಗಿ ಏನಾಗುತ್ತೆ ನೋಡಬೇಕು. ಎಲ್ಲ ಇಲ್ಲ ಇದೆ, ಆಚೆ ಬಂದಿಲ್ಲ. ಪಿಕ್ಚರ್ ಮಾಡ್ತೀವಿ ನೋಡಿ, ಆಮೇಲೆ ಆಕ್ಷನ್ ಹೆಂಗಿರುತ್ತೆ ಅಂತ ನೋಡ್ತೀವಿ. ಎಲ್ಲ ರೆಡಿ ಇದ್ದೀವಿ. ನಮಸ್ಕಾರ ಸರ್. ನಿಲ್ಕೊಂಡು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಹಾಲಕ್ಷ್ಮಿ ರಾಜಲಕ್ಷ್ಮಿ ಸಂಬಂಧಿಸಿ ಪ್ರೊಡ್ಯೂಸರ್. ಈ ಚಿತ್ರ ಯಶಸ್ವಿಯಾಗಿ ಕಾಣಲಿ, ನಮ್ಮ ಕನ್ನಡದವ್ರಿಗೆ ಬೆಳಿಬೇಕು. ಆದಷ್ಟು ಕನ್ನಡ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ. ತುಂಬ ಚೆನ್ನಾಗಿ ಕಷ್ಟಪಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನಿಸಿ. ಮಾಧ್ಯಮ ಮಾರ್ಗದರ್ಶಕರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು ಯುವರಾಜ್ ಭಟ್ರ ಸರ್, ಇವತ್ತು ರುದ್ರಕಾಲ ಚಿತ್ರತಂಡಕ್ಕೆ ಬಂದಿರತಕ್ಕಂಥ ನನಗೆ ಒಳ್ಳೆ ಕಾಲ ಅಂತ ಅನಿಸ್ತು. ಯಾಕಂದರೆ ಗುರುಗಳು ಸಿಕ್ಕರು. ಆಮೇಲೆ ನಮ್ಮ ನಿರ್ದೇಶಕರು ಗೋಪಿ ಸರ್ ಫೋನಲ್ಲಿ ಹೇಳಿದರು, ದೋಸ್ತ ಶಿವರಾಜ್ ಅವರು ಒಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ, ನೀವು ಮಾಡಬೇಕು ಅಂತ ಕೇಳಿದಾಗ ಫೋನಲ್ಲಿ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಖಂಡಿತ ಬರ್ತೀನಿ ಸರ್ ಅಂತೇಳಿ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಯಾಕಂತಂದರೆ ಭಾಳ ದಿನಕ್ಕೆ ಗುರುಗಳು ಸಿಕ್ಕಿದ್ದಾರೆ ನೋಡಿ. ಅವ್ರು ಕೇಳಿಸ್ಕೊತಲ್ಲ, ಯಾಕೆ ಗೊತ್ತಾ, ಅವ್ರು ನಮಗೊಂದು ಸಿನಿಮಾ ಮಾಡಿದ್ರು. ನಾನು ನಮ್ಮ ವೈಫ್ನು ಹೀರೋಯಿನ್ ಆಗಿ ಮಾಡಿಬಿಟ್ಟು, ಸರ್ ಅದು ರಿಲೀಸ್ ಯಾವಾಗ ಸರ್ ಕೇಳಿಸ್ಕೊತಲ್ಲ. ಗುರುಗಳು ಅಷ್ಟು ಬುದ್ಧಿವಂತರ ಅವರು. ಕೆಲವೊಂದು ವಿಷಯ ಕೇಳಿದ್ರು ಕೇಳಿಸ್ಕೊಬಾರ್ದು ನನಗೆ ಹಂಗೆ ಇಲ್ಲ ಗುರುಗಳು, ನಿಮಗೆ ಗೊತ್ತಾ ವಿಚಾರ ಹೇಳೋದು ಬೇಡ ಬಿಡಿ. ಹಾಗೆ ನಮ್ಮ ಹೀರೋ ಸರ್ ದಿಗಂತ ಸರ್ನ ಮುಂಗಾರು ಮಳೆಯಿಂದ ದಿಗಂತಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಗುರುಗಳು. ಸೊ ಹಾಗೆ ಇದು ಇನ್ನೊಂದು ದಿಗಂತಕ್ಕೆ ಹೋಗಲಿ. ರುದ್ರಕಾಲ ಮಾಸ್ಟರ್ ಹೇಳ್ದಂಗೆ ಒಳ್ಳೆ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸು ಅಂತ ಹೇಳಿದರು. ದಿಗಂತ್ ಸರ್ನ ಇಷ್ಟು ದಿನ ನಾವು ಕ್ಯೂಟ್ ಆಗಿ ಬರೀ ಚಾಕ್ಲೇಟ್ ಹೀರೋ ಆಗಿ ನೋಡ್ತಾ ಇದ್ವಿ. ಇವಾಗೊಂದು ಆ್ಯಕ್ಷನ್ ಹೀರೋ ಆಗಿ ನೋಡೋದಕ್ಕೆ ಈ ಸಿನಿಮಾ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ಹೀರೋಯಿನ್ ಮೇಡಮು, ಮತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಚಿತ್ರತಂಡದಲ್ಲಿ. ಹಾಗೆ ಈ ಚಿತ್ರತಂಡಕ್ಕೆ ಬಂದು ಇವತ್ತು ಹರಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಹೊಂದಿಸ್ತೀನಿ. ಮಹಾಲಕ್ಷ್ಮಿ ಮೇಡಮ್ನ ಅಕ್ಕ ಅಂತ ಕರಿತೀನಿ, ಅವ್ರದ್ದು ಒಂದು ಪ್ರೊಡಕ್ಷನ್ ಶುರು ಆಗ್ತಿದೆ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಗೋಪಿ ಸರ್ಗೆ ಮತ್ತು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನಮಗೂ ತುಂಬ ಒಳ್ಳೆಯದಾಗಲಿ, ನಿಮಗೂ ತುಂಬ ಒಳ್ಳೆಯದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರಯತ್ನ. ಇದಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದಿರತಕ್ಕಂಥ ನಮ್ಮ ಯುವರಾಜ್ ಭಟ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಕತೆ ಕೇಳಿ ಒಪ್ಕೊಂಡಿರುವಂಥ ದಿಗಂತ್ ಸರ್ಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಹೀರೋಯಿನ್ರಾದಂಥ ಹೆಬ್ಬಾ ಪಾಟೀಲ್ರವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಟೀಮು ಮತ್ತು ಇನ್ನು ನಮ್ಮ ರೈಟರ್ ರಮೇಶ್ ಅವ್ರಿಗೂ, ನಮ್ಮ ಡೈರೆಕ್ಟರ್ ಗೋಪಿ ಅವ್ರಿಗೂ ಒಳ್ಳೆ ಕತೆ ಬರೆದು ಒಂದು ಒಳ್ಳೆ ಕಾನ್ಸೆಪ್ಟ್ನ ತೊಗೊಂಬಂದಿದ್ದಾರೆ. ಇಟ್ಸ್ ಅನ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಡಿಫ್ರೆಂಟ್ ಲೇಯರ್ಸ್ ಅಂದರೆ ತಪ್ಪಾಗಲ್ಲ. ಇದೊಂದು ಒಳ್ಳೆ ಔಟ್ಪುಟ್ ಬರುತ್ತೋ ಒಂದು ನಂಬಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣಭೂತರು ತಾವು ಮಾಧ್ಯಮ ಸ್ನೇಹಿತರು. ದಯವಿಟ್ಟು ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ನಿಮ್ಮ ಸದಾಕಾಲ ಇರಲಿ ಅಂತ ಕೇಳ್ಕೊತ
ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಎವ್ರಿ ಒನ್. Good afternoon, everybody. I don't know how to speak in Kannada, and Telugu wouldn't be a good idea, so I'll stick to English today. I debuted in my acting career in Kannada, and after 10 long years, I'm back to Kannada, and I'm really excited about it because this truly feels like homecoming to me. Adyaksha was my first film, and till date, Adyaksha was my first film, and I'm still in awe of the love Kannada audiences gave me for Adyaksha, and Rudrakala is just a perfect 10-year later comeback for me, and I'm really grateful to Gopi sir for giving me the opportunity. I've been wanting to work with Digant for a while, so it is also amazing that I got the opportunity to work with him. And Kannada media, you all have always been very loving, and thank you for welcoming me again after so long. May you all continue to love the same way that you all did, and I'm really excited about this project. ಥ್ಯಾಂಕ್ ಯು ಸರ್. ನಾನೇ ಮಾತಾಡ್ತೀನಿ. ಪಕ್ಕದಲ್ಲಿ ಚಂದಾಪುರ ನಂದು. ಫಸ್ಟ್ ಇಲ್ಲಿ ಲೈಫ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಗೋಪಿ ಹೆಸರು. ನನ್ನ ಬ್ಯಾಕ್ ಸಪೋರ್ಟ್ ನಮ್ಮ ಬ್ರದರ್ ರಮೇಶ್, ಅವ್ರ ರೈಟರ್. ಐ ಆಮ್ ದ ಡೈರೆಕ್ಟರ್. ನಾನು ತೆಲುಗುನಲ್ಲಿ 2 ಮೂವಿ ಮಾಡಿದೆ. ಸಿಂಪಲಾಗಿ ಒಂದು ಲವ್ ಸ್ಟೋರಿ ತೆಲುಗುನಲ್ಲಿ ತರುಣ್ ಹತ್ರ ಇದನ್ನ ಲವ್ ಸ್ಟೋರಿ ಮಾಡಿದ್ದೆ ನಾನು. ಮళ్ళీ ಅಲ್ಲಿ ಇನ್ನೊಂದು ಕಮರ್ಷಿಯಲ್ ಆ್ಯಕ್ಷನ್ ಮೂವಿ ಮಾಡಿದ್ದೆ ಸರ್. ಅದಕ್ಕೋಸ್ಕರ ಕನ್ನಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನೋ ಅಂದ್ಕೊಳ್ಬೇಡ. ಒಳ್ಳೆ ನಾ ಚಂದಾಪುರ ಹುಡುಗ. ನನಗೂ ಮತ್ತೆ ನನ್ನ ನೇಟಿವ್ ಬ್ಯಾಂಗ್ಳೂರು ಅಂದರೆ ಎಮೋಷನ್ ಇದೆ ನನಗೂ. ಯಾಕಂದರೆ ಇಲ್ಲಿ ಎನಿ ಪರ್ಸನ್ಸು ಇಲ್ಲಿ ಒಂದು ಲೈಫ್ ಇರುತ್ತೆ ಇಲ್ಲಿ ಆ್ಯಕ್ಚುಲಿ. ಅದಕ್ಕೋಸ್ಕರ ಇಲ್ಲಿ ಬಂದರೆ ನನ್ನ ಮನೆಗೆ ಬಂದ ಮಾತ್ರ ನನಗೆ ಯೋಚಿಸ್ತಾ ಇದ್ದೆ. ಆ್ಯಂಡ್ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಈ ಸ್ಕ್ರಿಪ್ಟ್ ನಾನು ನಮ್ಮ ಬ್ರದರು ಪ್ಲ್ಯಾನ್ ಮಾಡಿದ್ದು. ಒಂದು ರಿಯಲ್ ಇನ್ಸಿಡೆಂಟು ಈ ಕಥೆ ಮಾಡಿದ್ದು. ಆ್ಯಕ್ಚುಲಿ ಈ ಎಂಟೈರ್ ಮೂವಿ ರುದ್ರಕಾಲ ಇದಕ್ಕೆ ಯಾರು ಹೀರೋ ಅಂದರೆ ಫಸ್ಟು ನನಗೂ ಅವ್ರು ಹೇಳಿದ್ದು ದಿಗಂತ್ ಸರ್. ಅವ್ರಿಗೂ ನಾನು ಸಬ್ಜೆಕ್ಟ್ ಒಂದೇ ಟೈಮ್ ನಾನು ಹೇಳಿದ್ದು, ಸರ್ ಇಮಿಡಿಯೇಟಾಗಿ ನಾವು ಮಾಡೋಣ ಇದು ಸರ್. ನಿಮಗೂ ಇವರಿಂದ ಲವರ್ ಬಾಯ್ ಬಂದರು ಫುಲ್ ಮೂವೀಸ್. ಇದು ಹೊಸ ಪ್ರಯತ್ನ ವಿತ್ ಆ್ಯಕ್ಷನ್ ಹೀರೋ ಆ್ಯಂಡ್ ಎಮೋಷನ್, ಫ್ಯಾಮಿಲಿ ಎಮೋಷನ್. ಆ್ಯಕ್ಚುಲಿ ಏನಂದರೆ ಈ ಮೂವಿ ನೋಡಿದರೆ ಎವ್ರಿ ಡಾಟರ್, ಅವ್ರ ಫಾದರ್, ಅವ್ರ ಬ್ರದರ್, ಎನಿ ಪರ್ಸನ್ಸ್ ಮೂವಿಗೆ ಹೋಗಿ ಡೈರೆಕ್ಟಾಗಿ ಇದು ನನ್ನ ಮೂವಿ ఇది నోడి అని ఆ మూవీని వాళ్ళు గర్వంగా చూపిస్తారు వాళ్ళ డాడీకి, ప్రతి ఒక్కరికి. ఎందుకంటే ನಮ್ಮ సమాజంలో ಹುಡುಗಿ ಹುಡುಗ ఈ రెండు ఈ కలయికలో ఎన్నో మనకి ఎమోషన్స్ ఉంటాయి. మీరు ఏమనుకోండి, లైట్గా తెలుగు వచ్చింది సడన్గా. బట్ ఈ ಮೂವಿನಲ್ಲಿ ವಿತ್ ఒక 2-3 ಡೇಸ್ ಟ್ರಾವೆಲ್ ಇರುತ್ತೆ ಈ ಮೂವಿ. ಈ ಥರ ಮೂವಿ ಬಂದಿದೆ. ಇದು ನನಗೂ 4th ಫಿಲ್ಮ್ ಇದೆ ಇಲ್ಲಿ. ಕನ್ನಡ ಮೂವಿ ಒಂದು ಸೆನ್ಸರ್ಗೆ ಹೋಗಿದೆ ನಂದು. ನೆಕ್ಸ್ಟ್ ವಿತಿನ್ 2 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯಲ್ಲಿ ನಾನು ವಿತ್ 6 ಮಂತ್ಸ್ ವೆಯ್ಟ್ ಮಾಡಿ ನಮ್ಮ ಹೀರೋಯಿನ್ ಹೆಬ್ಬಾ ಪಟೇಲೇ ಬೇಕಂತ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ಇದು ಒಳ್ಳೆ ಕಮ್ಬ್ಯಾಕ್ ಇದು ಇಲ್ಲಿ ಕನ್ನಡದಲ್ಲಿ. ಅವರೇ ಬೇಕಂದ್ರೆ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಸಬ್ಜೆಕ್ಟ್ ಹೇಳಿ ಅವನ್ನೆಲ್ಲ ನಾನು ಈ ಮೂವಿಗಲ್ಲಿ ತಗೊಂಡಿದ್ದೆ. ನನಗೂ ಮೀಡಿಯಾ ಮಿತ್ರ నాకు ಸುಧೀಂದ್ರ ಸರ್ ಇಂಪಾರ್ಟೆಂಟು. ಅವ್ರ ಸಪೋರ್ಟ್ನಿಂದ ನಾನು ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಈ ಜರ್ನಿನಲ್ಲಿ ನನಗೂ ಕನ್ನಡ ಮೂವಿನಲ್ಲೇ ಮುಂಗಾರಮಲೆ ಅಂದ್ರೆ ನನಗೆ ఒక ಬ್ಲ್ಯಾಕ್ ಎಮೋಷನ್. ನನಗೆ ಸಾರ್ ಬಂದಿದ್ರು ನಾನು ಬ್ಲೆಸ್ಸಿಂಗ್ ಮಾಡೋದಕ್ಕೆ. ಸರ್ ಯೋಗರಾಜ್ ಸರ್ ತುಂಬ ಹೆಲ್ಪ್ ಮಾಡ್ತಾಯಿದ್ದೆ. ತುಂಬ ಥ್ಯಾಂಕ್ಸ್ ಸರ್. ನನಗೆ ಲೈಫಲ್ಲಿ ಇದೆ ತುಂಬ ಎಕ್ಸ್ಪೀರಿಯನ್ಸೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಹೀರೋ ದಿಗಂತ್ ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಯೋಗರಾಜ್ ಸರ್ ಹೇಳಿದಾಗೆ ಇದು ಒಂಥರ ಇವಾಗ ಹೇಗಾಗಿದೆ ಅಂದರೆ ಎಲ್ಲರೂ ನಾನೊಂದು 2 ಸಿನಿಮಾ ಸೈನ್ ಮಾಡಿದ್ದೆ ಲಾಸ್ಟ್ ಇಯರ್. ಈ ವರ್ಷಕ್ಕೆ ಒಂದು ಯಾವುದೋ ಹಾರರ್ ಕಾಮಿಡಿ. ಬಟ್ ಏನಂದರೆ ಈಗ ಯಾವ ಪ್ರೊಡ್ಯೂಸರ್ ಬಂದ್ರೂ ಈಗ ಒಂದು ಸ್ವಲ್ಪ ಸಿಚುವೇಶನ್ ಗೊತ್ತಲ್ಲ ಅಂತ ಆ ಥರನೇ ಮಾತಾಡ್ತಾ ಇದ್ರು. ಅಂಥ ಒಂದು ಸಿಚುವೇಶನ್ ಇದೆ ಅಂತ ನಿಮಗೂ ಗೊತ್ತು. ಸೊ ಅದ್ರ ಮಧ್ಯೆ ನಮ್ಮ ರಮೇಶ್ ಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಧೈರ್ಯವಾಗಿ ಈ ಸಿನಿಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ.
ಆಮೇಲೆ ನಮ್ಮ ಗೋಪಿ ಸರ್ ಕೂಡ ಅಷ್ಟೇ, ಒಂದು ಒಳ್ಳೆ ಕಥೆನ ನನಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಬಟ್ ನನಗೇನಂದ್ರೆ ಡೌಟ್ ಇತ್ತು, ಮತ್ತೆ ಪ್ರೊಡ್ಯೂಸರ್ ಇದೇ ತರ ಹೇಳ್ತಾರ, ಅದೇ ಸಿಚುವೇಶನ್ ಗೊತ್ತಲ್ಲ, ಏನಾಗಿದೆ ಅಂದ್ರೆ ಮುಂದೆ ಮಾಡೋಣ ಈ ತರ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಮಿಡಿಯೇಟ್ ಆಗಿ ಇಲ್ಲ, ನಾವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋಣ, ನಮ್ಮ ಟೀಮ್ ರೆಡಿ ಇದೆ. ಸೊ ಅದೇ ತರ ಅವರ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸೋದರ ಮಾವ ಅಂತಾನೆ ನಾನು ಕರೆಯೋದು ಯೋಗರಾಜ್ ಸರ್ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಾವು ಅದೇ ಮಾತಾಡ್ತಾ ಇದ್ವಿ, ಈಗ ನೆಕ್ಸ್ಟ್ ಒಂದು ಸಿನಿಮಾ ಜೊತೆಗೆ ಮಾಡೋಣ, ಯಾವಾಗ ಮಾಡ್ತೀರಾ ಅಂತಾನೆ ನಮ್ದು ಈಗ ಮಾತುಕತೆ ನಡೀತಾ ಇತ್ತು. ಅದೇ ಡೇಟ್ ಇಟ್ಕೊಳ್ಳಿ ಸೋದರ ಮಾವ. ಸೊ ಕೇಳಿ ಯಾವಾಗ ಮಾಡ್ತೀರಾ ಅಂತ. ಸೊ ಅವ್ರ ಜೊತೆ ಒಂದು ಉದ್ದೇಶ ಇದೆ. ಜೊತೆಗೆ ನಮ್ಮ ರಾಜ್ಗುರು ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ ಕೂಡ. ಆಮೇಲೆ ನಮ್ಮ ಮಲ್ನಾಡವರು, ಸೊ ಒಳ್ಳೇದಾಗ್ಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೆಬ್ಬಾ ಪಾಟೀಲ್, ನೀವು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಗೇನ್ ಆಫ್ಟರ್ 10 years. ಎಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಜನಕ್ಕೆ ಹೆಚ್ಚೆಚ್ಚು ರೀಚ್ ಆಗುವಂಥ ಒಂದು ಪವರ್ ನಿಮ್ಮಲ್ಲಿದೆ, ಅದನ್ನ ನೀವು ದಯವಿಟ್ಟು ಮಾಡಿಕೊಡಿ. ಕನ್ನಡ ಸಿನಿಮಾ ಗೆಲ್ಲಿ, ಯಾಕೆಂದರೆ ನಾನು ಒಂದು ತೆಲುಗು ಸಿನಿಮಾ ಈಗ ಕಂಪ್ಲೀಟ್ ಮಾಡಿ ಬಂದೆ ಆಂಧ್ರದಲ್ಲಿ. ನಿಜವಾಗ್ಲೂ ಅಲ್ಲಿ ಇವರಿಗೆ OTT ಆಗಲಿ ಅಥವಾ ಈ ಬೇರೆ ಸೋಷಿಯಲ್ ಮೀಡಿಯಾ ಆಗಲಿ ಏನು ಅಫೆಕ್ಟೇ ಆಗಿಲ್ಲ ಅವರಿಗೆ. ಅವ್ರದ್ದು ಇನ್ನ ಪ್ರತಿ ವಾರ ಒಂದು 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಒಂದು ಸಕ್ಸಸ್ ಆಗ್ತಾ ಇದೆ. ಆ ಕಲ್ಚರ್ನ ನೋಡಿ ನನಗೆ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಲಿ ಯಾಕೆ ಹೀಗಾಗ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ದುಃಖ ಆಯಿತು. ಆ ಥರ ಮಾಡೋದಕ್ಕೆ, ಆ ಥರ ಈಗ ಮತ್ತೆ ಕನ್ನಡ ಇಂಡಸ್ಟ್ರಿ ಹೇಗಿತ್ತು ಆ ಸ್ಥಿತಿಗೆ ಮತ್ತೆ ತರಬೇಕು ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಿವರಾಜ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಳ್ಳಿಲ್ಲ, ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಗುರುಗಳು ಯೋಗರಾಜ್ ಸರ್, ನಾವು ಅವರು ದನಕಾಯಿ ಮೂವಿಯಿಂದ ವರ್ಕ್ ಮಾಡಿದ್ದೀವಿ, ತುಂಬ ಹೇಳ್ಕೊಟ್ಟಿದ್ದಾರೆ ಸರ್. ಯೋಗರಾಜ್ ಸರ್, ನಾನು ನಿಮ್ಮನ್ನು ಫಸ್ಟ್ ನೋಡಿದಾಗ ನನ್ನ ಪಕ್ಕದಲ್ಲಿರೋ ಆಡಿಯನ್ಸ್ ತರ ನಿಂತಿದ್ದೆ, ಏಯ್ ಪಕ್ಕಕ್ಕೆ ಹೋಗೋ ಅಂದ್ರು. ಅವ್ರಿಗೆ ಭಯಪಟ್ಟು ದನಕಾಯಿನ ಮೂವಿಯಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ ಕಡೆಯಿಂದ ಹೋಗಿದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ಅವ್ರ ಅಷ್ಟೇ ಹೇಳಿದ್ರು, ಇಲ್ಲ ಅವ್ರ ಪ್ರೊಡ್ಯೂಸರ್ ರಿಲೇಷನ್ ಮೂವಿ ವರ್ಕ್ ನೋಡ್ಕೊಳಕ್ ಬಂದಿದ್ದಾರೆ. ಆಮೇಲೆ ಮಾತಾಡಿದ್ರು, ಸರ್ ನನ್ನ ಫಸ್ಟ್ ಡೇ ಫಸ್ಟ್ ಶಾಟ್ ನನ್ಗೆ ಗೊತ್ತಾ ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ಎಲ್ಲರೂ ಹೌದು, ಬಟ್ ಅವ್ರು ಬೈದ್ರು ಪ್ರೀತಿಯಿಂದ ಬೈತಾರೆ, ಒಳಗಡೆ ಏನೂ ಇರಲ್ಲ, ಪ್ರೀತಿಯಿಂದ ತುಂಬಾ ಇದು ಮಾಡಿದ್ದಾರೆ. ಮನ್ಸಾರ ಬೈಯಲ್ಲ, ಒಳಗಡೆ ಏನು ಇಟ್ಕೊಂಡು ಬೈಯಲ್ಲ, ಬಾಯಿ ಮಾತ್ರ ಅಷ್ಟೇ ಬೈತಾರೆ ಪ್ರೀತಿಯಿಂದ. ಬಟ್ ಅವ್ರ ಬೈಗ್ಲೇ ನಮ್ಗೆ ಒಂಥರ ಆಶೀರ್ವಾದ ಇದ್ದಂಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ರಾಜ್ಗುರು ಗೆಳೆಯ, ಅವ್ರು ತುಂಬಾ ಬ್ಯುಸಿ ಇದ್ದಾರೆ, ಬಟ್ ಕರೆದಿದ ತಕ್ಷಣ ಜಸ್ಟ್ ಒಂದು ಫೋನ್ ಕಾಲ್ಗಷ್ಟೇ, ಆಯ್ತು ಗೆಳೆಯ ಬರ್ತೀನಿ, ನೀವು ನಮ್ಮ ಗೆಳೆಯರು ಎಲ್ಲರೂ ಬೆಳಿಬೇಕು, ಜೊತೆಲಿ ಬೆಳೆಯೋಣ ಅಂತಂದು ತುಂಬ ವರ್ಷದಿಂದ ತುಂಬ. ಆ್ಯಕ್ಚುಲಿ ಜೆಸ್ಸಿ ಸಿನಿಮಾಯಿಂದ ನಾವು ಸ್ನೇಹಿತರು, ಅವತ್ತಿಂದ ಅವಾಗ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್ ಕ್ಯಾಶಿಯರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು. ಹೌದು. ಮತ್ತು ನಮ್ಮ ಚಿನ್ನಯ್ಯ ಮಾಸ್ಟ್ರು, ಅವರು ನಮ್ಮ ಸಿನಿಮಾದಲ್ಲಿ ಟೋಟಲ್ ಆ್ಯಕ್ಷನ್ ಕೊರಿಯೋಗ್ರಫಿ ಅವರೇ ಮಾಡ್ತಿದ್ದಾರೆ ಸಿಂಗಲ್ ಕಾರ್ಡಲ್ಲಿ. ಅವ್ರನ್ನ ಆ್ಯಕ್ಚುಲಿ ದನಕಾಯಿನ ಮೂವಿ ಟೈಮಲ್ಲೇ ಸ್ಟಾರ್ಟಿಂಗಲ್ಲಿ ಮೀಟ್ ಮಾಡಿದ್ದು ಅವ್ರನ್ನ. ಅವತ್ತಿಂದ ಅವ್ರ ಕೆಲಸ ನೋಡ್ತಾ ಇದ್ದೆ, ನಾವು ಮಾಡೋಣ ಮಾಸ್ಟರ್ ಅಂತ ಹೇಳ್ಬಿಟ್ಟು ನಮಗೆ ಬೇರೆ ಸಿನಿಮಾಗಳು ಅವ್ರು ರೆಫರ್ ಮಾಡ್ತಾರೆ, ಅವ್ರ ಸಿನಿಮಾ ನಮ್ಮ ಸಿನಿಮಾಗೆ ಅವ್ರು ಮಾಡ್ಕೊಡ್ತಾರೆ, ಬೇರೆ ಸಿನಿಮಾಗೆಲ್ಲ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ರುದ್ರಾವ್ ಮಾಸ್ಟರ್ ಎಲ್ಲಿದ್ದೀರಾ? ಇಷ್ಟೊತ್ತು ಇಲ್ಲೇ ಇದ್ರಿ. ಓಕೆ, ನಮ್ಮ ಮೂವಿಯಲ್ಲಿ ಸಿಂಗಲ್ ಕಾರ್ಡ್ ಕೊರಿಯೋಗ್ರಫಿ ರುದ್ರಾವ್ ಮಾಸ್ಟರ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಮಾಡ್ತಿರೋದು, ನೀವು ಸೋಷಿಯಲ್ ಮೀಡಿಯಾ TV ಇದರಲ್ಲಿ ತುಂಬ ಫೇಮಸ್ಸು, ಪ್ಲಸ್ ತುಂಬ ಬ್ಯುಸಿಯಾಗಿದ್ದೀರಾ. ಆಸ್ ಎ ಫಸ್ಟ್ ಟೈಮ್ ನಾವು ಬಿಗ್ ಸ್ಕ್ರೀನ್ ಪರಿಚಯ ಮಾಡೋಣ ಅಂತ ಹೇಳ್ಬಿಟ್ಟು ರುದ್ರಾವ್ ಮಾಸ್ಟರ್ ಕರ್ಕೊಂಡಿದ್ದೀವಿ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ವಂಶಿ ಅವರು ಲಾಸ್ಟ್ ಇಯರ್ ಮಿಸ್ ಯೂನಿವರ್ಸ್ ಕರ್ನಾಟಕ ವಿನ್ನರ್ ಅವರು. ಈಗ ಅವ್ರ ಕ್ರಮ ಬೇರೆಯವ್ರು ಕೊಟ್ಟಿದ್ದಾರೆ, ಬಟ್ ಆದ್ರೂ ಅವ್ರು ಒಂಥರ ಮಿಸ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮ ಟೀಮಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಜಿ ಸರ್ ಇದ್ದಾರೆ, ಅವರು ಅಷ್ಟೇ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಲಾಸ್ಟ್ ಬಾಟ್ ಲೀಸ್ಟ್ ದಿಗನ್ ಸರ್. ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕತೆ ಹೇಳಿದ್ರು ನನಗೆ, ಈ ಕತೆಗೆ ದಿಗನ್ ಸರೇ ಯಾಕೆ ಅಂತ ಕೇಳಿದೆ. ಏನು ಸರ್ ರಮೇಶ್ ಸರ್?
ಬಟ್ ಸೀರಿಯಸ್ಲಿ ಹೇಳ್ತೀನಿ, ಅವ್ರಿಗೊಂದು ಇಮ್ಯಾಜಿನೇಷನ್ ಇದೆ. ದಿಗಂತ್ ಸರ್ನ ಯಾರೂ ತೋರಿಸಿರ್ಬಾರ್ದು, ಆ ಥರ ನಾನು ಪ್ರೆಸೆಂಟ್ ಮಾಡ್ತೀನಿ. ಅವ್ರು ಇಷ್ಟೂ ದಿನ ಒಬ್ಬ ಲವರ್ ಬಾಯ್ ಆಗಿದ್ರು, ಅದೇ ಥರನೇ ಎಲ್ಲರೂ ಪ್ರೆಸೆಂಟ್ ಮಾಡಿದ್ರು. ಲವರ್ ಬಾಯ್ ಥರ ಇರ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಮುಖಾನೇ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾತಿಗೆ ಒಂದು ಬೆಲೆ ಕೊಟ್ಟರು. ಓಕೆ ಸರ್, ಕ್ಯಾರಿಯರ್ ನಿಮ್ಮ ಇಮ್ಯಾಜಿನೇಷನ್ಗೆ ಏನಿದೆಯೋ ಅದನ್ನು ನಾವು ಮುಂದುವರ್ಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮತ್ತು ಈ ಮೂವಿಯಲ್ಲಿ ಹೆಬ್ಬಾ ಪಟೇಲ್ ಮೇಡಮೇ ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಿಂದ ಅವರೇ ಕೂತ್ಕೊಂಡಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಪಾರ್ಟ್ ಆಫ್ ಮೂವಿ ಆಗಿದ್ದಕ್ಕೆ. ಮತ್ತು ನಮ್ಮ ರಮೇಶ್ ನಾಯಕ್ ಸರ್ ಆ್ಯಂಡ್ ರೇಖಾ ನವೀನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಇನ್ನೂ 106 ಸಿನಿಮಾ ಮಾಡಬೇಕು, ನೀವು ಇಬ್ಬರು ಸೇರಿಕೊಂಡು ನಿಮ್ಮ ಬ್ಯಾನರ್ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ನೀವು ನಮಗಾಗಲಿ ರಮೇಶ್ ಸರ್ಗಾಗಲಿ ಎಲ್ರಿಗೂ ಆಗಲಿ ಒಂದು ಕೆಲಸ ಕೊಡ್ತಾ ಇದ್ದೀರಾ. ಗೋಪಿ ಸರ್ಗೆ, ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್, ನೀವು ಇನ್ನೂ 106 ಸಿನಿಮಾ ಮಾಡಬೇಕು ಕನ್ನಡ ಕಲಾವಿದರಿಗೆ ಎಲ್ಲ. ಅಲ್ಲ, ನನಗೆ ಎಷ್ಟು ಹೇಳಬೇಕು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಡೈರೆಕ್ಟ್ರು ಹೇಳಿದ್ರೆ ಬೆಟರು. ಅದಕ್ಕೆ ನಾನು ರಮೇಶ್ ಸರ್, ಇದು ಒಳ್ಳೆ ಕ್ಯಾರೆಕ್ಟರ್, ಆಕ್ಷನ್, ಫ್ಯಾಮಿಲಿ, ಎಮೋಷನಲ್ ಸರ್. ಬೇರೆ ಅಲ್ಲ, ಇದು ನನಗೆ ಕತೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಇದರಲ್ಲಿ ಇವಾಗ ಹೆಚ್ಚಾಗಿ ನಡೀತಾ ಇರೋದು ಈಗ ಒಂದು ಟ್ರೆಂಡ್ ಏನಪ್ಪಾ ಅಂತಂದ್ರೆ, ನಿಮಗೆ ಒಂದು ಸ್ವಲ್ಪ ಮೈಥಾಲಜಿ, ಒಂದು ಸ್ವಲ್ಪ ಈ ದೇವ್ರದ್ದು ಈ ಥರದ್ದೆಲ್ಲ ಆ ಎಲಿಮೆಂಟ್ಸ್ ಎಲ್ಲ ಈಗ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಆ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಿರ್ಲಿಲ್ಲ. ಸೊ ಆ ಥರದ್ದು ನನಗೆ ಇಷ್ಟ ಆಯ್ತು. ಬಟ್ ನಮ್ದು ಸ್ಟಾರ್ಟಿಂಗ್ ಇದರಲ್ಲಿ ಇದೆಯಲ್ಲ, ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬಹುಶಃ ನಾವು ತುಂಬಾ ಎಲಾಬ್ರೇಟ್ ಆಗಿ ನಿಮಗೆ ಹೆಚ್ಚಾಗಿ ಹೇಳ್ತೀವಿ. ದಿಗಂತ್ ಸರ್, ಇತ್ತೀಚೆಗೆ ನೀವು ಲವರ್ ಬಾಯಿ ಚಾಕ್ಲೇಟ್ ಇರೋ ಆ ಥರ ಕಾಣಿಸ್ಕೊಳ್ತಾ ಇದೀಗ ಆಕ್ಷನ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಿ. ನಿಮ್ಮ ಪ್ರಿಪ್ರೇಷನ್ ಹೇಗಿದೆ? ಅದೇ ಈಗ ಆಕ್ಷನ್ ಮಾಸ್ಟರ್ ನಮ್ಗೆ ಏನೇನು ಅವ್ರು ಕೊರಿಯೋಗ್ರಫಿ ಹೇಳಿದ್ರಲ್ಲ ಎಲ್ಲ ಮೈಂಡಲ್ಲಿ ಇದೆ ಅಂತ. ಸೊ ಅದನ್ನ ಹೇಳಿದಾಗ ನನಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಅಂಡ್ ಪ್ಲಸ್ ನಾನು ಮಾಡ್ತೀನಿ ಆಕ್ಷನ್, ಬಟ್ ಯಾರು ನನಗೆ ಆಕ್ಷನ್ ಅವಕಾಶನೇ ಕೊಟ್ಟಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಚೆನ್ನಾಗಿ ಮಾಡ್ತೀನಿ. ಯಾವುದು ಮೇಜರ್ ಆಕ್ಷನ್ ಮಾಡಿದ್ರೆ ಮಿನಿಮಮ್ 15 ಬಾಡಿ ಸ್ಪೇರ್ ಪಾರ್ಟ್ಸ್ ಹೋಗಿದೆ ಅಂತ ಆಕ್ಷನ್ ಸ್ಟಾರ್ ಯೋಚನೆ ಮಾಡಬಾರ್ದು. ಭಟ್ರೆ, ನಿಮ್ಗೆ ಅದೇ ಹೆಬ್ಬಾ ಪಟೇಲ್ ಅವರಿಗೆ ಫಸ್ಟ್ ಸಿನಿಮಾಗೆ ಒಂದು ಸಾಂಗ್ ಬರೆದಿದ್ವಿ, ಇದರಲ್ಲಿ ಏನು ಬರೀತಾ ಇದ್ದೀರಾ ಹಾಡು? ಬರೀಬೇಕು ಅಂತ ಹೇಳಿದ, ಬಾಕಿ ಬರ್ತಾರೆ ಹೋಗ್ತಾರೆ ಗೊತ್ತಿಲ್ಲ. ಅವತ್ತು ಓಪನ್ ಇಯರ್, ಇವತ್ತು ಯಾವುದು ಅಂತ ಅರ್ಪಣೆ ಮಾಡೋಣ ಹಾಡು. ಗೊಂಬಿನಲ್ಲಿ ಗೊತ್ತಿದ್ದಂಗೆ ಬೆರಳು ತಾಕಿಸಬೇಡ,